4 ಜನ ಸಹ ಸೀಟ್ ಬೆಲ್ಟ್ ಎಲ್ಲ ಹಾಕಿ ಬಿಟ್ಟಿದ್ವಿ. ನಮ್ಮ ಸಬ್ಸ್ಕ್ರೈಬರ್ಸ್ ಅವರು ಕೂಡ ನಮಗೆ ಇಂಟೆಲಿಜೆಂಟ್ ಮತ್ತೆ ದೇ ಬಿಲ್ಡ್ ಡಿಫ್ರೆಂಟ್ ಏನು. ಹಿಂದ್ಗಡೆ ಫುಲ್ ಚಿಪ್ಸ್ ನೋಡಿ, ಚಿಪ್ಸ್ ಅಲ್ಲಿ ಚಿಪ್ಸ್, ಡಿಕ್ಕೆ ಒಳಗಡೆ ಪುನಃ ಉಂಟು ಚಿಪ್ಸ್, ಫುಲ್ ಚಿಪ್ಸ್. ನಮ್ಮ ತಮಿಳ್ನಾಡು 2.0 ಎಲ್ಲ ವ್ಲಾಗ್ಸ್ ಇಲ್ಲಿಗೆ ಎಂಡ್ ಆಗ್ತಾ ಉಂಟು. ಸೊ ಬಾಯ್. ಎಷ್ಟು ಕಿಲೋಮೀಟರ್ ಉಂಟು ಬಿಟ್ರೆ? 146, 2 ಗಂಟೆ 30 ನಿಮಿಷಗಳ ಜರ್ನಿ. ನೋಡುವ ಹೇಗೆ ಆಗ್ತದೆ ಅಂತ. ಅಂದರೆ ಹಾಂ ಅದೌದು, ಅಂದರೆ ಹತ್ತಬೇಕಂತ ಆಸೆ ಉಂಟು ಮೇಲೆ. ಅದು ಒಂದು 700 ಮೆಟ್ಟಿಲುಂಟಂತೆ ಹತ್ತು ಅಂತ. ಎಕ್ಸಾಕ್ಟಾಗಿ 693 ಅಂತ ಗೂಗಲ್ ಪ್ರಕಾರ. ಮತ್ತೆ ಒಂದು 7 ಮೆಟ್ಟಿಲು ನಮ್ಮದು ಹಾಕಿ ಇಲ್ಲಿ ನಾವೊಂದು ನೋಡಿದಿಂದ ಅಂತ ಹೇಳಿದ್ರೆ ಈಗ ಎಲ್ಲ ಕಡೆ HSRP ಅಂತ ಬೊಬ್ಬೆ ಹೊಡಿತಾ ಇದ್ದಾರಲ್ಲ. ಇಲ್ಲಿ ಯಾವ ಗಾಡಿಗಳು ಕೂಡ HSRP ಕ್ಯಾರೆ ಮಾಡಲಿಲ್ಲ. ನಲ್ಲಿ ನಾವು ನೋಡಿದ್ದೀಗ ಹೊಸ ಗಾಡಿಯನ್ನು ಬಿಟ್ಟರೆ ಬಾಕಿ ಯಾರು ಕೂಡ HSRP ಮಾಡಿಸಿದಾಗೆ ಕಾಣೋದೇ ಇಲ್ಲ. ಅಲ್ಲ HSRP ವಿಷಯ ಬಿಡಿ, ಅವರು ಹೆಲ್ಮೆಟೇ ಹಾಕುದಿಲ್ಲ. RTO ರೂಲ್ಸ್ ಅಲ್ಲಿ ಟ್ರಾಫಿಕ್ ಸಿಗ್ತಾನೊಂದು ಬಿಟ್ಟು ಬಾಕಿ ಯಾವುದನ್ನು ಇಲ್ಲಿ ಫಾಲೋ ಮಾಡ್ತಾರೆ. ಅದು ಗುದ್ದುವುದು ಅಂತ ಫಾಲೋ ಮಾಡೋದು, ಮತ್ತಿಲ್ಲ ಇದ್ರೆ ಅದನ್ನು ಫಾಲೋ ಮಾಡ್ಲಿಕ್ಕಿಲ್ಲ. ತೆಲಂಗಾಣ ಹಾಗೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಂತ ಈ HSRP ಎಲ್ಲ ಇರೋದು. ಯಾರು ಕೂಡ ಕ್ಯಾರೆ ಮಾಡೋದಿಲ್ಲ. ತಿರುಚಿ 197 ಕಿಲೋಮೀಟರ್ ನೋಡಿ ಅಂತೆ. ಸ್ಟ್ರೈಟ್ ಹೋದರೆ ನಮ್ಮ ತಮಿಳ್ನಾಡು 1.0 ಅನ್ನು ವಾಪಸ್ ಮಾಡ್ಬೋದು, 2.0 ಒಟ್ಟಿಗೆ ಆ್ಯಡ್ ಮಾಡ್ಬೋದು. ಮಾತ್ರ ಎಂತ ಮಾಡೋದು, ಬಜೆಟ್ ಇಲ್ಲ. ಹಾಗೆ ಸಮಯದ ಇಲ್ಲ, ಸಮಯ ಆದರೂ ಅಲ್ಲ, ದೊಡ್ಡ ವಿಷಯ ಎಲ್ಲ ಮಾಡ್ಬೋದಾ ಅಂತ. ಬಜೆಟ್ ಇಲ್ಲ. ನೀವು ಸ್ವಲ್ಪ ಕಾಣಿಕೆ ಹಾಕಿದ್ರೆ ನಮಗೆ ಉಪಕಾರ ಆಗ್ಲಿ. ಕಾಣಿಕೆ ಒಂದು ಇಟ್ಟಿದ್ದೇವೆ, ಕೊಡ್ತೇವೆ. ಒಂದು QR ಕೋಡ್ ಹಾಕ್ತೇವೆ ನೋಡಿ. ಎಲ್ಲ ರೆಡಿ ಇದ್ದಾರೆ. ತೆಂಗಿನ ಮರ ಎಲ್ಲ ಗಾಳಿ ಬಂದು ಸೈಡಿಗೆ ಮಾಲ್ತಾ ಉಂಟು. ಮೇಘಮಲೆ ನೋಡಿ, ಮೇಘಮಲೆ. ಮೇಘಮಲೆ ಈಗ ಒಂದು ಉಂಟಲ್ಲ, ನೀವು ರಿಟರ್ನ್ ಆಗುವಾಗ ಸ್ವಲ್ಪ 6 ಗಂಟೆ ಮೊದಲೇ ರಿಟರ್ನ್ ಆಗಿ ಆಯ್ತಾ. ಇಲ್ಲದಿದ್ರೆ ಅಲ್ಲಿ ಫಾರೆಸ್ಟ್ ಆಫೀಸ್ನವರು ಸರಿಯಾಗಿ ಉಗಿತಾರೆ ಮಾತ್ರ. ಅದು ಭಯಂಕರ ರಿಸರ್ವ್ ಅಷ್ಟು. ನಾವು ನಿನ್ನೆ ನಿಮಗೆ ತೋರಿಸಿದ್ದೇವಲ್ಲ ಬೈಸನ್, ನಿಮಗೆ ಇಂಡಿಯನ್ ಗೌರು ಸಿಕ್ಕಿದೆ ಅಂತ ನಾವು ಹೇಳಿದ್ವಿ. ಹಾಗೆ ಅದು ಇಂಡಿಯನ್ ಗೌರು ನಾವು ಸ್ವಲ್ಪ ಟೈಮನ್ನು ಜಾಸ್ತಿ ಮಾಡಿದ ಕಾರಣವೇ ಅದು ನಮಗೆ ಕಾಣಲಿಕ್ಕೆ ಕಾರಣ. ಅಂದರೆ ಜನ ಎಲ್ಲ ಕಡಿಮೆ ಆದ ಕೂಡಲೇ ಅದು ಕಾಡಿಂದ ಹೊರಗಡೆ ಬರ್ತದೆ. 6 ಹೊತ್ತಿಗೆ ಸಿಕ್ಕಿದ್ದು, 6 ಹೊತ್ತಿಗೆ ಸಿಕ್ಕಿದ್ದು. ನಾವು 6 ಗಂಟೆಗೆ ಆ್ಯಕ್ಚುಲಿ ರಿಟರ್ನ್ ಆಗಬೇಕು. ಹೌದು, ನನಗೆ ಗೊತ್ತಿರಲಿಲ್ಲ. ಹಾಗೆ ನಾವೆಂತ ಅನ್ಕೊಂಡದಂದರೆ ಚೆಕ್ ಪೋಸ್ಟಲ್ಲಿ 6 ಗಂಟೆ ನಂತರ ಮೇಲೆ ಬಿಡುವುದಿಲ್ಲ ಅಂತ. ಇದು ಮತ್ತೆ ಗೊತ್ತದು ನಮಗೆ, ಮೇಲಿಂದ ಕೆಳಗೆ ಕೂಡ ಬರಬಾರ್ದು ಅಂತ. ಬರಬೇಕು ಅಂತ ಬೇಗ. ಹೌದು, ಈ ಮೆಟ್ಟು ಟಾಪ್ ಸ್ಪೀಡ್ ವೆನ್ಯೂ ನೋಡಿ ಗೈಸ್, ಚೆಕ್ ಮಾಡಿದ್ದೇವೆ. 156 ಟಾಪ್ ಸ್ಪೀಡ್. ಟೌನಲ್ಲಿ 160 ಹೋಗೋ ಚಾನ್ಸಸ್ ಉಂಟು. ಈಗ ಪಳನಿಗೆ ಹೋಗುವ ರೋಡು ಸೂಪರ್. ನೀವೀಗ ನೋಡಿದಿರಲ್ಲ ಹೇಗೆ ಬಂದಿದೆ ಅಂತ ಗಾಡಿ. 156 ಕ್ಲಿಕ್ ಮಾಡಿದ್ದೇವೆ ನಾವು. ಹಾಗೆ ಫುಲ್ ಕಂಟ್ರೋಲ್ ಎನ್ವೈರ್ಮೆಂಟ್ ಅದು. ಅಲ್ಲಿ ಎಲ್ಲ ಕಡೆ ನೋಡಿಕೊಂಡಿದ್ದೇವೆ, ಅಷ್ಟೇ ಟ್ರಾಫಿಕ್ ಎಲ್ಲ ಇಲ್ಲ ಆಯಿತು. ಸ್ಟ್ರೈಟ್ ರೋಡ್ ಅದು. ಹಾಗೆ 156 ಕ್ಲಿಕ್ ಮಾಡಿದ್ದು. ನಮ್ಮ ಫುಲ್ ಟ್ರಿಪ್ಪಲ್ಲಿ ಇದು ಫಸ್ಟ್ ಟೈಮ್ ಅಷ್ಟು ಹೋದದ್ದು. ಇದು ಎಲ್ಲಿಂದ ಸ್ಟಾರ್ಟ್ ಆದದ್ದು ರೋಡ್? ನಮ್ಮ ಇದ್ರಿದಲ್ಲ ಟರ್ನ್ ಆದದ್ದು ಅದು ಎಲ್ಲಿಂದ ಎಲ್ಲರಿಗೂ ಇದು ಹೈವೇ. ಇದು ಆ್ಯಕ್ಚುಲಿ ಕೊಯಂಬತ್ತೂರಿಗೆ ಕನೆಕ್ಟ್ ಮಾಡೋದಲ್ಲ. ಹೌದು, NH183. NH183 ಹೌದು. ಪಳನಿಗೆ ಬರುವಾಗ ಸೂಪರ್ ರೋಡ್. ನಾವು ನಿಮಗೆ ದೇವಸ್ಥಾನ ಸಿಗ್ತೇವೆ, ಗೊತ್ತಿಲ್ಲ ಹೇಗೆ ಆಗ್ತದೆ ಅಂತ. ರಶ್ ಇದ್ರೆ ಆಗ್ಲಿಕ್ಕಿಲ್ವ ಅಂತ. ನಮಗೆ ಊರಿಗೆ ಬರಬೇಕಲ್ಲ. ಹೌದು, ನಾವು ಸ್ವಲ್ಪ ಪಳನಿಂದ ನಮಗೆ 500 ಕಿಲೋಮೀಟರ್ ಉಂಟು. ನಾವು ಸ್ವಲ್ಪ ಅರ್ಜೆಂಟಲ್ಲಿದ್ದೇವೆ. 500 ಕಿಲೋಮೀಟರ್ಸ್ ಅರ್ಜೆಂಟಲ್ಲಿದ್ದೇವೆ ಅಂದರೆ ಅದರ ಅರ್ಥ ಎಕ್ಸಲೇಟರ್ ಮೆಟ್ಟುತ್ತೇವೆ ಅಂತ ಅಲ್ಲ. ಅದನ್ನೊಂದು ಪ್ರಾಪರ್ ಆಗಿ ಮೆನ್ಷನ್ ಮಾಡಬೇಕು. ಆರಾಮ್ಸೆ ಬರ್ತೇವೆ. ಆಗ ಮೆಟ್ಟಿದ್ದು ನಿಮಗೆ ತೋರಿಸ್ಲಿಕ್ಕೆ ಮಾತ್ರ. ಮತ್ತೆ ನಮಗೊಂದು ನೋಡ್ಬೇಕಿತ್ತು. ಅದು ನಮ್ಮ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇಗೆ ಇದು. ಪ್ಲಸ್ ಎಕ್ಸ್ಪ್ರೆಸ್ ವೇಲಿ ರಶ್ ಇರುತ್ತೆ, ಇಲ್ಲಿ ರಶ್ ಇಲ್ಲ. ಫುಲ್ ಸೇಫ್ಟಿ ತಗೊಂಡು 4 ಜನ ಸಹ ಸೀಟ್ ಬೆಲ್ಟ್ ಎಲ್ಲ ಹಾಕಿ ಬಿಟ್ಟಿದ್ವಿ. ನೋಡಿದ್ರಲ್ಲ ನೀವು, ಎಷ್ಟು ಸೀಟ್ ಬೆಲ್ಟ್ ಇತ್ತ ಅಂತ. ನಾನು ಆಗ್ಲೇ ಹೇಳಿ ಆಗಿದೆ, ಫುಲ್ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಹೊಡೆದ ಅಂತ. ಮುಗೀತ ಅಲ್ಲಿಗೆ ಸಾಕು.
ವಿಡಿಯೋ ಕಾಣಲಿಲ್ಲ ಮಾರೆ, ಅವ್ರಿಗೆ ಯಾಕೆ ಹೇಳಿದ್ದು, ಅವ್ರಿಗೆ ಬ್ಯಾಕ್ ಸೈಡ್ ತೋರಿಸ್ಲಿಲ್ಲ ಅವ್ರಿಗೆ. ಎಂತ ಅವ್ರನ್ನ ಇಂದ ತಿಳ್ಕೊಂಡಿದ್ದೀನಿ. ಯಾವುದು ನೋಡಿ ಮಸಾಲೆ ಮಜ್ಜಿಗೆ ಮತ್ತು ಚಿಪ್ಸ್ ಅಂತ ಹೇಳಿದ್ದು. ನೋಡಿ ಚಿಪ್ಸಿನ ಅಂಗಡಿ ಬಂದಿದೆ, ತುಂಬ ವೆರೈಟಿ ಚಿಪ್ಸ್ ಉಂಟು. 160ರಿಂದ 400 ರೂಪಾಯಿವರೆಗೆ ಡಿಫರ್ ಆಗ್ತದೆ. ಬಟಾಟೆಗೆ ಹೈಯೆಸ್ಟ್ 400 ರೂಪಾಯಿ, ಮತ್ತು 160ರದ್ದು 260ರದ್ದು ಎಲ್ಲ ಉಂಟು ರೇಟ್. ನೋಡಿ ಬೇರೆ ತಿಂಡಿ ಎಲ್ಲ ಉಂಟು ಇಲ್ಲಿ, ಫುಲ್ ಇಲ್ಲಿ ರೆಡಿ ಆಗೋದು, ತೆಂಗಿನ ಎಣ್ಣೆ ಇಲ್ಲೇ ಉರಿತಾರೆ. ನೆಕ್ಸ್ಟ್ ಇನ್ನು ಮಸಾಲ ಮಜ್ಜಿಗೆಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಇದೆಲ್ಲ ಪ್ಯಾಕ್ ಆಗಿ ಹೋಗುವ. ನಾವಾಗ ಪಳನಿ ತಲುಪುವಾಗ 1 ಗಂಟೆ ಆಗಿತ್ತು ಮಧ್ಯಾಹ್ನ. ಒಳ್ಳೆ ಆಗ ಊಟದ ಟೈಮ್ ಕೂಡ, ಮತ್ತು ಫುಲ್ಲು ರಶ್ ಇತ್ತಲ್ಲಿ. ಹಾಗೆ ಲೇಟ್ ಆಗಿದೆ, ಮತ್ತು ನಮಗೆ ತಲುಪಲಿಕ್ಕೆ ಲೇಟ್ ಆಗ್ತದೆ ಅಂತ ಹೇಳಿ ನಾವು ಸೀದಾ ಬಂದಿದ್ದೇವೆ. ಈಗ ಪಾಲಕ್ಕಾಡಿಂದ ಹೊರಡ್ತಾ ಇದ್ದೇವೆ ನಾವು. ಪಾಲಕ್ಕಾಡಲ್ಲಿ ಹೋಗಿ ಚಿಪ್ಸ್ ಎಲ್ಲ ತಗೊಂಡು, ನಮ್ಮ ಸುಮಂತ್ ಅವರು 1-2 ಸ್ಪಾಟ್ ಹೇಳಿದರು ಚಿಪ್ಸಿಗೆ ಮತ್ತು ಮಸಾಲೆ ಸೋಡಕ್ಕೆ. ಹಾಗೆ ಮಸಾಲೆ ಸೋಡಾ ಎಲ್ಲ ಕುಡಿದು ಚಿಪ್ಸ್ ಎಲ್ಲ ತಗೊಂಡು ಈಗ ಹೊರಟಿದ್ದೇವೆ. ಒಂದು ಸನ್ಸೆಟ್ಟಿನ ಟೈಮ್ ಆಗ್ತಾ ಉಂಟು. ರೈತ ಬಂತು. ನಮ್ಮ ಅಭಿರಾಮನವರು ಫುಲ್ ಚಿಪ್ಸ್ ಕಂಡು ಫುಲ್ ನೋಡಿ ಭಯಂಕರ ತೊಟ್ಟೆ ಚಿಪ್ಸ್ ಇರುತ್ತೆ ನೋಡಿ. ಖುಷಿಯಾಗಿ ತಾರಮರ ಆರ್ಡರ್ ಹಾಕಿದ್ದಾರೆ. ಹಾಗೆ ನೋಡಿ ಎಲ್ಲ ಪಾರ್ಸೆಲ್ ಉಂಟಲ್ಲಿ. ಅಲ್ಲಿ ಹಿಂದ್ಗಡೆ ಫುಲ್ ಚಿಪ್ಸು ನೋಡಿ, ಚಿಪ್ಸು ಅಲ್ಲಿ ಚಿಪ್ಸು, ಡಿಕ್ಕೆ ಒಳಗಡೆ ಪುನಃ ಉಂಟು ಚಿಪ್ಸು, ಫುಲ್ ಚಿಪ್ಸ್ ಮತ್ತು ಮಸಾಲೆ ಸೋಡಾ ಕೂಡ ಹಾಗೆ ಫುಲ್ ಸ್ಟ್ರಾಂಗ್ ಡಬಲ್ ಸ್ಟ್ರಾಂಗ್ ಹೇಳಿ ಎಲ್ಲ ಕುಡಿದ್ರು. ಹಾಗೆ ಮಸಾಲೆ ಸೋಡಾ ಅಂತ ಹೇಳಿ ಅವರಿಗೆ. ಮಸಾಲೆ ಸೋಡಾ ವಿಷಯ ಅಂತ ಹೇಳಿದರೆ, ಅದು ಈ ಮಜ್ಜಿಗೆ ಉಂಟಲ್ಲ, ಮಜ್ಜಿಗೆಗೆ ಮಸಾಲೆ ಎಲ್ಲ ಹಾಕಿ ಒಳ್ಳೆ ಕನ್ಸಿಸ್ಟೆನ್ಸಿ ಅದಕ್ಕೆ ತರಿಸಿ, ಅದನ್ನು ನಮ್ಮ ನಾರ್ಮಲ್ ಚಪ್ಪೆ ಸೋಡಾ ಅಂತ ಹೇಳಿ ಹೇಳ್ತೇವೆ, ಅದಕ್ಕೆ ಹಾಕೋದು. ಒಂದು ಚಪ್ಪೆ ಸೋಡಾದಲ್ಲಿ ಮತ್ತೊಂದು ಸ್ವಲ್ಪ ಒಂದು ಒಂದೆರಡು ಸಿಪ್ಪನ್ನು ತೆಗಿತಾರೆ. ಹೌದು, 1-2 ಸಿಪ್ಪನ್ನು ತೆಗೆದು ಅದರನ್ನು ಸ್ವಲ್ಪ ಗ್ಯಾಪ್ ಮಾಡಿ ಅದಕ್ಕೆ ಫುಲ್ ಮಾಡೋದು ಈ ಮಸಾಲೆ ಮಜ್ಜಿಗೆಯನ್ನು. ಅದು ಹಾಕಿದಾಗ ಸೋಡಾದೊಟ್ಟಿಗೆ ಮಜ್ಜಿಗೆ ಸೂಪರ್. ಅದು ಮಸಾಲೆ ಸೋಡಾ. ಹಾಗೆ ಅದೊಂದು 2 ಬಾಟ್ಲು ಕುಡಿದ್ವಿ. ಹೊರಪಿದ್ರು. ಹಾಗೆ ನಮ್ಮ ಅಭಿರಾಮನವರಿಗೆ ಮಜ್ಜಿಗೆ ಆಗುದಿಲ್ಲ, ಹಾಗೆ ಅವರೆಂತ ಮಾಡಿದ್ದಾರೆ ಅಂದರೆ ಪ್ಲೇನ್ ಸೋಡಾ ಕೊಡ್ತಿದ್ದಾರೆ. ಚಪ್ಪೆ ಸೋಡಾ ಅಲ್ಲ, ಲೈಮ್ ಸೋಡಾ ಕುಡಿದ. ಲೈಮ್ ಸೋಡಾ ಕುಡಿದು, ಸಾರಿ ಚಪ್ಪೆ ಅಲ್ಲ. ಹಾಗೆ ಮತ್ತೆ ಅದೊಂದು ಒಳ್ಳೆ ಇದಿತ್ತು ಮಾರೆ, ನಮಗೆ ಅಲ್ಲಿ ಕ್ಯಾಮರಾ ತಗೊಂಡು ಹೋಗ್ಲಿಕ್ಕೆ ಮರ್ತೋದಂತ ಅಲ್ಲ, ಸ್ವಲ್ಪ ಚಾರ್ಜ್ ಕೂಡ ಇಲ್ಲ ಆಯ್ತು. ಹಾಗೆ ಕ್ಲಿಪ್ ನಮ್ಮ ಹತ್ರ ಉಂಟು ಮಾತ್ರ. ನಮ್ಮ ಪಲ್ಸ್ ಆಫ್ ಓವರ್ ಅಧ್ಯಕ್ಷರು ವಿಡಿಯೋ ಮಾಡಿದ್ದಾರೆ, ಅದನ್ನು ನಾವು ಹಾಕ್ತೇವೆ, ನೀವು ನೋಡಿ ಅಂತೆ. ಮಸಾಲೆ ಮಜ್ಜಿಗೆ ಕುಡಿಲಿಕ್ಕೆ ಬಂದಿದ್ದೇವೆ. ನೋಡಿ ಅದು ಮಾಡುವ ವಿಧಾನ ನೋಡಿ, ಸೀದಾ ಕುಪ್ಪಿಗೆ ಹಾಕುದೆ ನೋಡಿ. ಈಗ ಅದನ್ನು ಕುಡಿಯೋ ಸ್ಟೈಲ್ ನೋಡಿ, ತೆಗೆದು ಕುಡಿಬೇಕು, ಅದು ಹಾಕ್ಕೊಳ್ಳಿ ನೋಡಿ. ನಮ್ಮ ಅಭಿಷೇಕ್ ಅವರು ಹೇಗೆ ಕುಡಿತಾರೆ ನೋಡಿ, ಹಾಗೆ ಕುಡಿಬೇಕು. ಅದರ ಒಂದು ಗೌಜಿಯೇ ಬೇರೆ. ಶ್ರೀಚರಣ ಅವರೇ ಹೇಗೆ ಉಂಟು? ನೋಡಿ ನಾನೊಬ್ಬ ಪಾಲಕ್ಕಾಡ್ನ ವಿಶೇಷ ಅಲ್ಲ ನೋಡಿ, ನಾವೊಬ್ಬ ಮಜ್ಜಿಗೆ ಆಗದವ, ಖಾಲಿ ಲೈಮ್ ಸೋಡಾ ಕುಡಿತಿದ್ದೇನೆ 7 ಅಪ್ ಇದು. ಹಾಗೆ ವಿ ಆರ್ ರಿಟರ್ನಿಂಗ್ ವಿತ್ ದ ಗುಡ್ ಮೆಮೊರೀಸ್ ಬಟ್ ಹಾರ್ಡ್ ಫೀಲಿಂಗ್ಸ್ ಅಂತ ಹೇಳ್ಬೋದು. ಅಂದರೆ ಬಿಡ್ಲಿಕ್ಕೆ ಮನಸ್ಸಿಲ್ಲ, ಹೃದಯ ತುಂಬಿ ಬರ್ತದೆ. ಮೇಘಮಲ ಎಲ್ಲ ಉಂಟಲ್ಲ, ಬಾ ಸೂಪರ್ ಇತ್ತು. ಈಗ ನಮ್ಮ ಊರಿನ ಕಡೆ ತಲುಪಿದ್ದೇವೆ ನಾವು. ಅಂದರೆ ಹೋಗ್ತಿದ್ದೇವೆ, ತಲುಪಲಿಕ್ಕೆ ನಾವು ತಲುಪುವಾಗ ಆಲ್ಮೋಸ್ಟ್ 3-4 ಗಂಟೆ ಆದಿತ್ತು. ಬೆಳಗ್ಗೆ 7 ಗಂಟೆ 6 ಆಯ್ತು ಅಷ್ಟೇ. ಈಗ ಸಂಜೆ ಗಂಟೆ 6 ಆಯ್ತು. ಆಗಿದ್ದಾನೆ 7 ಹೊತ್ತಿಗೆ ತಲುಪ್ತೇವೆ. ನೋಡಿ ನಮ್ಮ ಕವಿಗಳಿದ್ದಾರೆ, ರೈಟರ್ ಅವರು ಒಂದೊಂದು ಡೈಲಾಗ್ ಹೇಳ್ತಾರೆ, ಬ್ಯೂಟಿ. ಇನ್ನು 292 ಕಿಲೋಮೀಟರ್ ಉಂಟು ನಮಗೆ. 7 hours 43 minutes. ಅದು ಕಾಸರಗೋಡಿಗೆ ನಾನು ಹಾಕಿದ್ದು. ಅದು ಕಾಸರಗೋಡಿಗೆ ಹಾಕಿದ್ದು. ಕಾಸರಗೋಡಿಂದ ಪುನಃ 1 ಗಂಟೆ ಉಂಟು. ಹಾಗೆ ಇವತ್ತು ಫುಲ್ ಡ್ರೈವಿಂಗ್ ನಮ್ಮ ಸುಮಂತ್ ಭಟ್ರಿಗೆ. ಫುಲ್ ಜಾಲಿ. ಅವರೊಂದು ಚಾಲೆಂಜ್ ತಗೊಂಡು ಹೊರಟಿದ್ದಾರೆ, ಕಂಟಿನ್ಯೂಸ್ 12 ಗಂಟೆ ಡ್ರೈವ್ ಮಾಡಬೇಕಂತ. ಅವರೇ ಬಿಡುದಂತೆ, ಅವರು ಫಿಕ್ಸ್ ಆಗಿದ್ದಾರೆ ಡ್ರೈವ್ ಮಾಡುವಂತ. ಓಕೆ, ನಾವೀಗ ಕಂಬಂ, ಪಾಲಕ್ಕಾಡ್, ಈಶ್ವರಮಂಗಲ
ಸೊ ಟೋಟಲ್ ಆಗಿ ತಮಿಳ್ನಾಡು, ಕೇರಳ, ಕರ್ನಾಟಕ ಅಂತ 3 ಸ್ಟೇಟ್ ಆಗಿ ಈಗ ಫೈನಲಿ ನಾವು ಹೊರಟಲ್ಲಿಗೆ ಬಂದಿದ್ದೇವೆ. ಸೊ ಇದು ಹನುಮಗಿರಿ. ನಾವು ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ, ಈಶ್ವರಮಂಗಲದ ಹನುಮಗಿರಿಯಿಂದ. ಇಲ್ಲೇ ಇದ್ದೇವೆ. ನಮ್ಮ ಫುಲ್ 4 ಜನರ ಟೀಮ್ ಇಲ್ಲೇ ಉಂಟು ಈಗ. ಸೊ ಗೈಸ್, ಹೇಗಾಯಿತು ಟ್ರಿಪ್ ಎಲ್ಲ? ಟ್ರಿಪ್ ಸೂಪರ್. ಹ್ಞೂ, another memories added to our bucket list. ಎಕ್ಸಾಕ್ಟ್ಲಿ. ಅಲ್ಲ ಹೇಗೆ ಭಾರಿ ಒಂದು ಟ್ರಿಪ್ ಹೋದ್ದೆ ಗೊತ್ತಾಗಲಿಲ್ಲ. ಗೊತ್ತಾಗಲಿಲ್ಲ, ಮುಗೀತು. ನಿನ್ನೆಲ್ಲ ಮೊನ್ನೆ ಈಗ ಕಾರಲ್ಲಿ ಬರುವಾಗೆಲ್ಲ ಹೇಳ್ತಾ ಇದ್ರು, ಅಲ್ಲೇ ಇರ್ಬೋದಿತ್ತು ಮಾರೆ ಸಾಂಬಾರು ಊತಿಕೊಂಡು ಅಂತ. ನಮ್ಮ ಅಭಿರಾಮನಿಗಂತೂ ಇನ್ನು ಊತದನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೆ. ಫುಲ್ ಸಾಂಬಾರು ಊತದು, ಇಡ್ಲಿಗೆ 2 ಬಕೆಟ್ ಇಡ್ಲಿ ಕಟ್ಟದೆ. ಬೇಬಿಗೆ ಹೋಗಿ ಇನ್ನಲ್ಲಿ ಹೇಳ್ತಾರೆ, ಅಣ್ಣ ಹಿಂಗ ಊತುಂಗೆ ಅಂತ ಸೀದಾ ಹೋಗಿ ನೋಡಿ, ಫುಲ್ ತಮಿಳ್ನಾಡು ಎಲ್ಲರೂ ಪಿಕಪ್ ಆಗಿದ್ದಾರೆ ಈಗ. ಸೊ ಆಲ್ ಸೆಟ್ಟು ತಮಿಳ್ನಾಡು 3.0. ಮತ್ತು ನಮ್ಮ ರಥ ಇಲ್ಲುಂಟು, ಭಯಂಕರ ಸೇಫ್ ಆಗಿ ತಲುಪಿಸಿದೆ. ಹಾಗೂ ನಮ್ಮ ಸೇಫ್ ಡ್ರೈವರ್ ಇಲ್ಲಿದ್ದಾರೆ ನೋಡಿ. ನೋಡಿ, ಇವ್ರನ್ನ ಗುರ್ತಾ ಇದ್ರೆ ಭಾರಿ ಒಳ್ಳೇದಾಗ್ತದೆ ಅದಕ್ಕೆಲ್ಲ. ಸಾಕುಮಾರ ಅವನಿಗೆ ಎಡಿಟ್ ಮಾಡ್ಲಿಕ್ಕೆ ಅಷ್ಟೇ. ನಮ್ಮದು ಫುಲ್ ಡ್ರೈವಿಂಗ್ ಈಗ ಅವರೇ ಮಾಡಿದ್ದು. ಎಷ್ಟು ಕಿಲೋಮೀಟರ್ ಬ್ರೋ? 620 kilometers. ಎಸ್, 620 ಕಿಲೋಮೀಟರ್. ಇನ್ನೊಂದು 10 ಕಿಲೋಮೀಟರ್ ಉಂಟು. ಅದನ್ನು ಆ್ಯಡ್ ಮಾಡಿ ಹೇಳಿದ್ದ, ಬಿಟ್ಟು ಹೇಳಿದ್ದ? ನಾವು ಯಾವಾಗ ಅಂದ್ರೆ 10:40 AM ಬಿಟ್ಟದ್ದು. 10:40 ಬಿಟ್ಟದ್ದು. ಈ ಗಂಟೆ 2 ಆಯ್ತು. ಎಷ್ಟಾಯ್ತು ಲೆಕ್ಕ ಹಾಕಿ, ನೀವು ಲೆಕ್ಕ ಹಾಕಿ ಕಮೆಂಟಲ್ಲಿ ಹೇಳಿ. ನಾವು ಮಾಡಿಕೊಂಡು ಗೊತ್ತಾಗ್ಲಿಕ್ಕಿಲ್ಲ. 620 ಅಲ್ಲ ಕಿಲೋಮೀಟರ್ ಇಲ್ಲಿಗೆ? ಓಕೆ, ಸೇರಿಸಿ ಹೇಳಿದ್ದ ನಿಮ್ಮ ಸಿದ್ದಮೂಲೆಗೆ? ಅಲ್ಲ, ಬಿಟ್ಟ ಇನ್ನೊಂದು 10 ಕಿಲೋಮೀಟರ್. ಹಾಗಾದರೆ ಇನ್ನೂ 15 kilometer ಉಂಟು. 15 ಕಿಲೋಮೀಟರ್, 635 ಕಿಲೋಮೀಟರ್. ನಮ್ಮ ಹೊಸ ಗಾಡಿ ನೋಡ ಎಷ್ಟಿತ್ತಂತೆ ಹೊರಡುವಾಗ? ಎಷ್ಟಾಯ್ತು ಈಗ? ಹೊರಡುವಾಗ 220 kilometer ಇತ್ತು. ಈಗ 2,000? 2,300 ಚಿಲ್ಲರೆ. ಎಸ್, 2,300 ಚಿಲ್ಲರೆ. ನೋಡಿ ಗಾಡಿ ನೋಡಿ ಅಂತೆ, ಗೊತ್ತಾಗೋದಿಲ್ಲ. ನಮ್ಮ ಲೈಟ್ ಹಾಕಿ ಅಂತೆ. ನಮ್ಮ ಹತ್ರ ಇದೆಲ್ಲ ಇಲ್ಲ, ಜಾಸ್ತಿ ಫೆಸಿಲಿಟಿ ಇಲ್ಲ. ಆದರೂ ಕೂಡ ಸ್ಟುಡಿಯೋ ಲೈಟ್ 409. 2,409 ನೋಡಿ ಅಂತೆ. ಗೊತ್ತಾಗಬೇಕು ಈಗ ಗಾಡಿ ಬಂದದ್ದು ಅಂತ, 3 ಸ್ಟೇಟ್ ಕ್ರಾಸ್ ಆಗಿ ಬಂದದಂತ. ಶೋರೂಮ್ನವ್ರು ನೋಡುವಾಗ ತಲೆ ತಿರುಗಬೇಕು, ಒಮ್ಮೆ ಇಷ್ಟು ಬೇಗ ಆಯ್ತಾ ಅಂತ. ಒಳಗೆ ಆಗಿಲ್ಲ, ಒಳಗೆ ಹೆಸರಾಗಲಿಲ್ಲ. ಒಳಗೆ ಹೆಸರಾಗಲಿಲ್ಲ. ಒಳಗೆ ಅಂದರೆ ನಾವೆಲ್ಲ ತುಂಬ ಸಿವಿಲೈಸ್ಡ್ ಪೀಪಲ್ ಅಲ್ಲ. ನೋಡಿ ಅಭಿರಾಮ್ನವರಿದ್ದಾರೆ ನೋಡಿ, ಆಯ್ತಾ ಇದ್ದಾರೆ, ಯಾವಾಗ ಮುಗಿಸ್ತಾನಂತೆ. ಇನ್ನೀಗ ಅವರು ಶುರು ಮಾಡ್ತಾರೆ. ಸೊ ಹನುಮಗಿರಿ ನಮಗೆ ಇವತ್ತಿನ್ನು ಮಲಗಿ ನಾಳೆ ಬೆಳಗ್ಗೆ ಎದ್ದು ತಿಂಡಿ ಎಲ್ಲ ಆಗಿ ಸಂಜೆಗೆ ಸ್ನಾಕ್ಸ್ ಬೇಕು. ಓಕೆ ಗಾಯ್ಸ್, ಹಾಗಾದರೆ ನಾವು ಇಲ್ಲಿಗೆ ವ್ಲಾಗ್ ಎಲ್ಲ ಎಂಡ್ ಮಾಡ್ತಾ ಇದ್ದೇವೆ. ನಮ್ಮ ಎಲ್ಲ ವ್ಲಾಗ್ಸ್ ಕೂಡ ನೀವು ನೋಡಿರ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಒಳ್ಳೆ ಎಂಜಾಯ್ ಮಾಡಿರ್ತೀರ ನಮ್ಮ ಎಲ್ಲ ಫುಲ್ ಟೋಟಲ್ ಟ್ರಿಪ್ ಇದ್ದು ವ್ಲಾಗ್ಸ್. ಸೊ ನಮ್ಮ ತಮಿಳ್ನಾಡು 2.0 ಎಲ್ಲ ವ್ಲಾಗ್ಸ್ ಇಲ್ಲಿಗೆ ಎಂಡ್ ಆಗ್ತಾ ಉಂಟು. ಸೊ ಬಾಯ್, ಸೈನಿಂಗ್ ಆಫ್. ಏನಾದರೂ ಹೇಳಲಿಕ್ಕೆ ಉಂಟಾ ಗಾಯ್ಸ್? ಸೂಪರ್ ಅಲ್ಲ? See you in next ತಮಿಳ್ನಾಡು 3.0. So please whatever. I want to reach 1 million.